ರಾಶಿಯವರಿಗೆ ಬಹಳ ವಿಶೇಷವಾಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನೋಡುವಂತ ಫಲಗಳ ಬಗ್ಗೆ ನೋಡೋಣ. ನಿಮ್ಮ ಮಿತ್ರ ರಾಶಿಗಳು ಬಂದು ಸಿಂಹ, ತುಲಾ, ಧನಸ್ಸು ಆದ್ರೆ ಶತ್ರು ರಾಶಿ ಮಿಥುನ ಮತ್ತು ಕನ್ಯೆ ಆಗಿರ್ತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಕೆಲ ಎಚ್ಚರಿಕೆಗಳನ್ನ ನೀವು ಗಮನಿಸಬೇಕಾಗುತ್ತೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳಿದೆ, ಒಳ್ಳೆ ಒಳ್ಳೆ ಬದಲಾವಣೆಗಳಿದೆ, ಅದ್ಭುತವಾದ ಫಲಗಳಿದೆ. ಆ ಎಲ್ಲ ಅದ್ಭುತವಾದ ಫಲಗಳ ಬಗ್ಗೆ ನಾನೆಲ್ಲ ವಿಸ್ತೃತವಾಗಿ ತಿಳಿಸ್ಕೊಡೋಣ. ಆದರೆ ಆ ಒಳ್ಳೆ ಫಲ ಸಿಗೋದಕ್ಕಿಂತ ಮುಂಚೆ ಒಂದಿಷ್ಟು ಎಚ್ಚರಿಕೆಗಳನ್ನ ನಾವು ಗಮನಿಸ್ಬೇಕಲ್ವಾ. ಒಂದಿಷ್ಟು ಎಚ್ಚರಿಕೆಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ ನೋಡಿ, ಮಾನಸಿಕವಾಗಿರ್ತಕ್ಕಂಥ ಕೆಲವು ಚಿಂತೆಗಳು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಚಿಂತೆ, ಒಂದು ವ್ಯಸನ, ಒಂದು ಯೋಚನೆ, ಒಂದು ಯೋಜನೆ ಒಳಗಡೆ ಒಂದು ಆತಂಕ, ಒಂದು ಭಯ ಅಥವಾ ಒಂದು ಒತ್ತಡ, ಅಥವಾ ಇದು ಏನಾಗುತ್ತೋ ಅನ್ನುವಂತಹ ಒಂದಿಷ್ಟು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮುಖದ ಮೇಲೆ ಆ ಛಾಯೆಗಳು ಖಂಡಿತವಾಗ್ಲೂ ಇರುತ್ತೆ. ಕೆಲವೊಂದು ಜನರಿಗೆ ಯಾರ ಹತ್ರನೂ ಹೇಳ್ಕೊಳ್ಳದೆ ಒಳಗಡೆನೆ ಅದರ ಒಂದು ಚಿಂತೆ, ಅದರ ಒಂದು ನೋವನ್ನ ಅನುಭವಿಸುವಂತಹ ಸನ್ನಿವೇಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಈ ಒಂದು ಮಾನಸಿಕ ಒತ್ತಡದಿಂದ ಖಂಡಿತ ನೀವು ಹೊರಗಡೆ ಬರಬೇಕು. ಚಿಂತೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ಆದ್ರೆ ಅತಿ ಆದ್ರೆ ಅಮೃತ ವಿಷ ಆಗುತ್ತೆ. ಜಾಸ್ತಿ ಚಿಂತೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನೀವೇ ಸಮಸ್ಯೆಯನ್ನ ಸರಿ ಮಾಡಬೇಕು. ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ನಿಂತಾಗ ನಿಮ್ಮ ಸಮಸ್ಯೆಯನ್ನ ನೀವೇ ಸರಿ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಸಮಸ್ಯೆ ಯಾರೋ ಬಂದು ಸರಿ ಮಾಡ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ಇಟ್ಕೋಬೇಡಿ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಮಾಡಿದ್ರೆ ಖಂಡಿತ ಎಲ್ಲದರಲ್ಲೂ ಕೂಡ ಜಯ ಅನ್ನುವಂಥದ್ದು ಸಿಗುತ್ತೆ. ನಿಮಗೆ ಬಹಳ ಅದ್ಭುತ ಫಲ ಇದೆ. ಈ ತಿಂಗಳು ಸಕ್ಸಸ್ಫುಲ್ ತಿಂಗಳು ಇದು. ಆದ್ರೆ ಮನಸ್ಸಿನಲ್ಲಿ ಚಿಂತೆ ಯಾಕೆ ಇರ್ಲಿ? ಸವಾಲುಗಳು ಬರಲಿ, ಮನುಷ್ಯನಿಗೆ ಚಿಂತೆಗಳು ಇರ್ಲಿ. ಯಾಕಂತಂದ್ರೆ ಈ ಒಂದು ಒತ್ತಡಗಳು, ಈ ಸವಾಲು